ತರ ನಾನು ಸಾಧನೆ ಮಾಡ್ಬೇಕು ಹುಮ್ಮಸ್ ಬರ್ಬೇಕು. ಆಮೇಲೆ ಎಷ್ಟೋ ಜನ ಅರ್ಥಕ್ಕ ನಿಂದಿಸ್ಬಿಟ್ಟಿರ್ತಾರೆ, ಅವರಿಗೂ ಕೂಡ ಇನ್ಸ್ಪೈರ್ ಆಗ್ಬೇಕು. ಅವ್ರು ಮಾಡಿದ ಸಾಧನೆ ನೋಡಿ ಇನ್ಸ್ಪೈರ್ ಆಗ್ಬೇಕು. ಅದಕ್ಕೋಸ್ಕರನೇ ಅವ್ರು ಬಲವಂತವಾಗಿ ಕರೆದು ವಿಡಿಯೋ ಮಾಡಿಸಿದ್ದು. ತುಂಬಾ ಜನ ಇದ್ದಾರೆ, ಸಾಧನೆ ಮುಗಿಸಿದವ್ರು ತುಂಬಾ ಜನ ಇದ್ದಾರೆ, ಆದ್ರೆ ಬರ್ತಾ ಇಲ್ಲ. ದಯವಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊಂತೀನಿ, ಯಾರ್ಯಾರು ಸಾಧನೆ ಮುಗಿಸಿದ್ದಾರ ದಯವಿಟ್ಟು ಬನ್ನಿ. ಯಾಕಂದ್ರೆ 10 ಜನಕ್ಕೆ ಗೊತ್ತಾಗ್ಬೇಕು, ಇಲ್ಲಿ ಕರೆಕ್ಟ್ ನಿಜವಾದ ಸಾಧನೆ ಇಲ್ಲಿದೆ, ನಿಜವಾದ ಗುರುಗಳು ಇಲ್ಲಿದ್ದಾರೆ, ನಿಜವಾದ ಮಾರ್ಗ ಇವ್ರ ಹತ್ರ ಇದೆ ಅಂತ ಗೊತ್ತಾಗ್ಬೇಕನ್ನೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ನಾನೇ ಸಾಧನೆ ಮಾಡಿ ನನ್ನ ಪಾಡಿಗೆ ನಾನು ಆನಂದವಾಗಿ ಆರಾಮಾಗಿ ಇದ್ದು ಬಿಡ್ಬೋದಿತ್ತು. ನನಗೆ ಎದಕ್ ಬೇಕಾಗಿತ್ತು ಇದೆಲ್ಲ? ಸಮಾಜದ ಒಳ್ಳೇದಿದು ಅಲ್ಲ, ಈಗ ನನಗೆ ಎದಕ್ ಬೇಕು? ಸಮಾಜದ ಕೂಡ ನನಗೆ ಯಾಕೆ ಬೇಕಾಗಿತ್ತು? ಸುಮ್ಮನೆ ನನ್ನ ಪಾಡಿ ನಾನು ಸಾಧನೆ ಮಾಡಿ ಆನಂದವಾಗಿದ್ದು ಶರೀರ ಬಿಟ್ಟು ಹೋಗಿ ಬಿಡ್ಬೋದಿತ್ತು. ಯಾಕೆ ಮಾಡ್ತಾ ಇದ್ದೀನಿ? ಈಗ ನಿಮ್ಮಂತವ್ರು ಸಿಗ್ತಿತ್ತಾ? ಇಲ್ಲ ಇಲ್ಲ. ಈಗ ನಾವು ಯೂಟ್ಯೂಬ್ ಮಾಡಿ ಹೊರಗಡೆ ಹೇಳೋದ್ರಿಂದ ನೀವೆಲ್ಲ ನೋಡಿದ್ರಿ, ಎಲ್ಲ ಗೊತ್ತಾಯ್ತು, ಎಲ್ಲರಿಗೂ ಗೊತ್ತಾಯ್ತು. ಹೌದು, ಇಂಥದ್ದೊಂದು ವಿದ್ಯೆ ಇದೆ ಅಂತ ಗೊತ್ತಾಯ್ತು. ಹೌದಲ್ಲ? ಗೊತ್ತಾಯ್ಕೋಸ್ಕರ ಎಲ್ಲರೂ ಬರ್ತಾ ಇದ್ರೆ, ಸಾಧನೆ ಮಾಡ್ತಾ ಇದ್ರೆ, ನಿಮ್ಮ ಅನುಭವ ಹೇಳ್ತಾ ಇದ್ರೆ, ನೀವು 10 ಜನಕ್ಕೆ ಹೇಳ್ತಾ ಇದ್ರೆ, ನೋಡಿ ಇಂಥ ಸಾಧನೆ ಇದೆ, ಕಲೀರಿ, ನಿಮ್ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಎಷ್ಟೋ ಸಾಧಕರು ಹೇಳ್ತಾ ಇದ್ದಾರೆ, ಅವ್ರ ಮೂಲಕ ಎಷ್ಟೋ ಜನ ಬರ್ತಾ ಇದ್ದಾರೆ.